ನಮ್ಮ ಕಡೆ ಬರೀ ಚೆಂಡು ಹೂ. ನಮ್ಮ ಕಡೆ ಅಂದರೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಈ ಭಾಗವನ್ನು ದಿ ಫ್ಲವರ್ ಪಾರ್ಟ್ ಆಫ್ ಕರ್ನಾಟಕ ಅಂತ ಕರೀತಾರೆ. ಅಂದರೆ ಈ ಕಡೆಗೆ ಒಂದು 25 ವರ್ಷದಿಂದ ಈ ಚೆಂಡು ಹೂವು ಬಂತು. ಈ ಚೆಂಡು ಹೂವು ಏನಂದರೆ ಈ ಕೆಮಿಕಲ್ಗೂ ಅಥವಾ ಬಣ್ಣಕ್ಕೆ ಆ ಥರದಕ್ಕೆ ಕಳಿಸುವಂಥದ್ದು ಅಷ್ಟೇ, ಬೇರೆ ಏನು ಆಹಾರದ ಪ್ರಾಮುಖ್ಯತೆ ಇಲ್ಲ ಇದಕ್ಕೆ. ಸೊ ಇದಕ್ಕೋಸ್ಕರ ಒಂದು ಫ್ಯಾಕ್ಟ್ರಿ ಬಂದಿದೆ ಚೈನಾದಿಂದ ಇಲ್ಲಿ. ಆ ಫ್ಯಾಕ್ಟ್ರಿನ ತೆಗೆಯೋದಕ್ಕೆ ಬೇಕಾದಷ್ಟು ಹೋರಾಟಗಳಾಯಿತು. ಅದನ್ನು ವಿರೋಧಿಸಬೇಕು ಅಂತ ತುಂಬ ರೈತಪರ ಹೋರಾಟಗಳು ನಡೆದ್ರು. ಎಷ್ಟೇ ಮಾಡಿದ್ರು ಅದು ಮಾದೇವ ಪ್ರಸಾದ್ ಅವರು ಇದ್ದ ಕಾಲದಲ್ಲೇ ಎಲ್ಲ ಥರದ ಲೀಗಲ್ ಇಶ್ಯೂಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು, ಎನ್ವೈರನ್ಮೆಂಟಲ್ ಇಶ್ಯೂಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಹಂಗೂ ಸೆಟಪ್ ಮಾಡಿದ್ರು ಇಲ್ಲಿ. ಸೊ ಅಲ್ಲಿಗೆ ಸಪ್ಲೈ ಮಾಡೋದಕ್ಕೋಸ್ಕರ ಇವ್ರಿಗೆ ರೈತರುಗಳಿಗೆಲ್ಲ ಇಲ್ಲಿ ಹೂವನ್ನು ಉಚ್ಚತ್ತಿಸಿದ್ರು. ಸೊ ಈ ಹೂವಿಂದ ಏನಂತೇನು ಲಾಭ ಇಲ್ಲ, ಲಾಭದಾಯಕ ಅಂತಾರೆ. ಯಾವ ಲಾಭನೂ ಇಲ್ಲ. ಏನು ಲಾಭ ಅಂತಂದರೆ ಸದ್ಯಕ್ಕವರೆಗೆ ಯಾವುದೇ ವಿಧದ ಪ್ರಾಣಿಗಳ ಕಾಟ ಇರಲ್ಲ ಇದಕ್ಕೆ. ಆಮೇಲೆ ವಾರ ದುಡ್ಡು ಬರುತ್ತೆ ರೀಪ್ ಮಾಡುವಾಗ. ಒಂದು ಖಾರಿಫ್ ಸೀಸನ್ ಅಂದರೆ ಮಳೆಗಾಲದಲ್ಲಿ ಇದನ್ನು ಹಾಕಿದ್ರೆ ವಾರ ಅದರಿಂದ ಒಂದಷ್ಟು ಫಲ ತಗೋಬೋದು, ದುಡ್ಡು ಸಿಗುತ್ತೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಇದರಿಂದ ಪ್ರಯೋಜನ ಇಲ್ಲ. ನೋಡಿ ಇಲ್ಲಿ ಹೂವು ಎಲ್ಲಿ ನೋಡು ಹೂವು ನೋಡಿ, ಹಿಂಗೆ ಬರೀ ಹೂವು. ಈ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ಆಲ್ಮೋಸ್ಟ್, ಅದರಲ್ಲೂ ಎಸ್ಪೆಷಲಿ ಅಂಗಳ ಹೋಬಳಿ ಮತ್ತು ಈ ಕಸಬಾ ಹೋಬಳಿ ಸೇರಿದಂಗೆ ಬರೀ ಹೂವು ಎಲ್ಲಿ ನೋಡಿದ್ರು. ಹಾಗಾಗಿ ಇದರಿಂದ ಭೂಮಿಗೆ ನಷ್ಟ ನನ್ನ ಪ್ರಕಾರ. ಏನಂದ್ರೆ ಭೂಮಿ ಇದು ಕ್ಷಾರಕಾರಕ ಆಗೋಗುತ್ತೆ, ಅಂದರೆ ಆ್ಯಸಿಡ್ ಆಗಿ ಫಾರ್ಮ್ ಆಗುತ್ತೆ. ಇದರಲ್ಲಿ ಯಾವುದೇ ವಿಧವಾದಂಥ ಮೈಕ್ರೋ ಆರ್ಗ್ಯಾನಿಸಮ್ಸು ಬೆಳೆಯಲ್ಲ. ಸೊ ಇದೇನಾಗ್ತಾ ಇದೆ ಅಂದರೆ ಇದರಿಂದಾಗಿ ಮಣ್ಣಲ್ಲಿ ಸಾರ ಸತ್ವ ಎಲ್ಲ ಹೊರಟೋಗುತ್ತೆ. ಬೇಕಾದಷ್ಟು ಕೆಮಿಕಲ್ಸ್ಗಳನ್ನ ಕೂಡ ಕೊಡ್ತಾರೆ ಅವರು ಹೊಡೆಯೋದಕ್ಕೆ ಅಂತ. ಆ ಕೆಮಿಕಲ್ಸ್ ತಗೊಂಡು ಇವರು ಫ್ರೀಯಾಗಿ ಸಿಗುತ್ತೆ ಅಂತ. ಫ್ರೀ ಅಂದರೆ ಯಾವುದು ಫ್ರೀ ಇಲ್ಲ, ಬೆಳೆ ಬಂದ ನಂತರ ಅವರು ವಾಪಸ್ ಅದನ್ನೆಲ್ಲ ಕಟ್ಟಬೇಕು. ಇದು ಒಂದು ಕರಾರು. ಸೊ ಈ ಕರಾರಿನ ಮೇಲೆ ಸೀಡ್ಸ್ ಕೊಡ್ತಾರೆ, ಆಮೇಲೆ ಅವರೇ ಟ್ರ್ಯಾಕ್ಟರ್ಸ್ ಬಂದು ಹೊಡೆಸ್ಕೊಡ್ತಾರೆ, ಅವರೇನೆ ಕೆಮಿಕಲ್ಸ್ ಕೊಡ್ತಾರೆ. ಬಟ್ ಅದೆಲ್ಲವನ್ನು ಮೊದಲ ಬೆಳೆ ಬತ್ತಿದಂಗೆ ಇವರು ಕಟಾವು ಮಾಡಿಕೊಡ್ತಿದ್ದಂಗೆ ಹಿಡ್ಕೊತಾರೆ. ಒಂದು KGಗೆ ಏನೊಂದು 10 ರೂಪಾಯಿ ಸಿಗ್ಬೋದು. ಯಾವ ಲೆಕ್ಕದಲ್ಲಿ ನೋಡಿದ್ರು ನಾನು ನೋಡಿದ್ದೀನಿ ಇವರಿಗೆ ಯಾವುದೇ ವಿಧವಾದಂಥ ಲಾಭದಾಯಕ ಇಲ್ಲ ಇಲ್ಲಿ. ಆದರೂ ಜನಗಳಿಗೆ ವಾರ ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಹೂವು ಬೆಳ್ಕೊಂಡು ಕೂತಿದ್ದಾರೆ. ದುರಂತ. ನನಗೆ ಬೇಕಾದಷ್ಟು ಸಲ ನಾನೇ ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ಇದೆಲ್ಲ ಬೇಡ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಯಾರೂ ಕನ್ವಿನ್ಸ್ ಆಗಲ್ಲ. ಮನೆಯವರು ಕನ್ವಿನ್ಸ್ ಆಗಲ್ಲ, ಊರವರು ಕನ್ವಿನ್ಸ್ ಆಗಲ್ಲ. ಸೊ ಹಂಗಾಗಿ ಬೆಳ್ಕೊಂಡು ಹೋಗ್ತಾರೆ. ಬಟ್ ಈಗ ನಾನೇನು ಮಾಡಿದ್ದೀನಿ, ಈ ವರ್ಷದಿಂದ ಸ್ವಲ್ಪ ಕನ್ವಿನ್ಸ್ ಮಾಡಿಕೊಂಡು ಇದರಿಂದ ಆಚೆಗೆ ತರಬೇಕು ಅಂತೇಳಿ ಸ್ವಲ್ಪ ಹಾಕಿ ನಿಮಗೆ ಇಕ್ಕದಕ್ಕೆ ನಾನೇನಾದ್ರು ಇನ್ವೆಸ್ಟ್ ಮಾಡಿಕೊಡ್ತೀನಿ, ನಿಮಗೆ ಬೇರೆ ಏನಾದರೂ ಬೆಳೀರಿ ಅಂತ ಹೇಳಿದ್ಮೇಲೆ ಒಂದು ಸ್ವಲ್ಪ ಈಗ ಅವರು ಕ್ರಾಪಿಂಗ್ ಪ್ಯಾಟರ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಮನಸ್ಸು ಕೊಟ್ಟಿದ್ದಾರೆ ಈಗ. ಅದರಿಂದಾಗಿ ಈ ವರ್ಷ ನಾನು ಏನು ಕ್ರಾಪಿಂಗ್ ಪ್ಯಾಟರ್ನ್ ಚೇಂಜ್ ಮಾಡಿದ್ದೀನಿ ನೋಡಿ ಈಗ. ಸೊ ಈಗೇನು ಮಾಡಿದ್ದೀನಿ, ಸ್ವಲ್ಪ ಕ್ರಾಪನ್ನು ಅವ್ರಿಗೆ ಚೇಂಜ್ ಮಾಡಿಸಿದ್ದೀನಿ ನೋಡಿ. ಈಗ ಸ್ವಲ್ಪ ನೋಡಿ, ಈ ಹೂವಿನ ತಲೆಯಲ್ಲಿ ಹೂವು, ಈ ಹೂವಿಂದ ಸ್ವಲ್ಪವೇ ಅವ್ರನ್ನ ಚೇಂಜ್ ಮಾಡಿಸ್ಬೇಕು ಅಂತೇಳಿ ಈಗ ಇಲ್ಲಿ ರಾಗಿ ಹಾಕ್ಸಿದ್ದೀನಿ. ನಮ್ಮ ಮಣ್ಣು ರಾಗಿಗೆ ಹೇಳಿ ಮಾಡಿಸಿದಂಥ ಮಣ್ಣು. ಎಷ್ಟು ಅದ್ಭುತ ರಾಗಿ ತೋಟ ಹೊಡೆದಿದೆ ನೋಡಿ. ಏನು ಅದ್ಭುತವಾಗಿದೆ ರಾಗಿ. ಇದಕ್ಕೇನು ಜಾಸ್ತಿ ಮಳೆ ಬೇಕಾಗಿಲ್ಲ. ಈಗ 1 ಎಕರೆ ಪ್ರದೇಶಕ್ಕೆ ರಾಗಿನೇ ಹಾಕಬೇಕು ಅಂತೇಳಿ ರಾಗಿ ಹಾಕ್ಸಿದ್ದೀನಿ ಅವ್ರಿಗೆ. ಇನ್ನೊಂದು ಎಕರೆ ಪ್ರದೇಶಕ್ಕೆ ಬೇಕಾದ್ರೆ ನೀವು ಹೂವು ಹಾಕೊಳ್ಳಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀನಿ. ಹೂವು ರಾಗಿ. ಸೊ ಈ ಥರ ಅವ್ರಿಗೆ ಒಂದೊಂದಾಗ ಕನ್ವಿನ್ಸ್ ಮಾಡ್ಕೊಬರ್ಬೇಕು. ಮತ್ತೆ ಇನ್ನೊಂದು ಸ್ವಲ್ಪ ಜಾಗಕ್ಕೆ ಈ ಕಡಲೆಕಾಯಿ ಹಾಕ್ಸ್ಬೇಕು. ನಮ್ಮ ಮಾಮೂಲಿ ಕೃಷಿ ಪದ್ಧತಿ ಪ್ರಕಾರ ಕಡಲೆಕಾಯಿ ಹಾಕ್ಬೇಕು ಅಂತೇಳಿ ಇಲ್ಲೂ ಸ್ವಲ್ಪ ಕಡಲೆಕಾಯಿನ ಬೆಳೆಯನ್ನು ಹಾಕ್ಸಿದ್ದೀನಿ. ಕಡಲೆಕಾಯಿನ ಬೆಳೆ ಜೊತೆಗೆ ಇಂಟರ್ ಕ್ರಾಪಿಂಗ್ ಆಗಿ ನಾವು ಹಲಸಂದೆ ಹಾಕಿದ್ದೀವಿ ನೋಡಿ, ಬೀನ್ಸ್ ಹಾಕಿದ್ದೀವಿ. ಸೊ ಇದೆಲ್ಲವೂ ನಮಗೆ ಏನೇನು ಡಿಮ್ಯಾಂಡ್ಸ್ ಇತ್ತು, ಕೃಷಿ ಡಿಮ್ಯಾಂಡ್ಸ್ಗಳು, ಮನೆಗೆ ಬೇಕಾದಂಥ ತರಕಾರಿ ಇರ್ಬೋದು, ಮನೆಗೆ ಬೇಕಾದಂಥ ಕಡಲೆಕಾಯಿ, ಎಣ್ಣೆ ಇವೆಲ್ಲ ಇರ್ಬೋದು. ಸೊ ಇದನ್ನೆಲ್ಲ ಕನ್ವಿನ್ಸ್ ಮಾಡಿ ಈಗ ನಿಧಾನಕ್ಕೆ ಅವ್ರಿಗೆ ಇದ್ರಲ್ಲಿ ತೊಡಗಿಸ್ತಾ ಇದ್ದೀನಿ. ಈಗ ನೋಡಿ ಕಡಲೆಕಾಯಿ ಹಾಕಿದ್ದೀನಿ, ಇದು ಕಡಲೆಕಾಯಿ ಪ್ಲಾಟು. ಈ ಥರ ನಿಧಾನಕ್ಕೆ ರೈತರನ್ನ ಕನ್ವಿನ್ಸ್ ಮಾಡಿ ಈಗ ಹೂವಿಂದ ಶಿಫ್ಟ್ ಮಾಡಿಸ್ಬೇಕು ನೋಡಿ. ಆ ಕಡೆಯಲ್ಲಿ ಹೂವು, ಅಲ್ಲಿಂದ ಶಿಫ್ಟ್ ಮಾಡಿದ್ರೆ ಕಡಲೆಕಾಯಿ, ಪಕ್ಕದಲ್ಲಿ ಸ್ವಲ್ಪ ರಾಗಿ. ಈ ರೀತಿಯಾಗಿ ನಿಧಾನಕ್ಕೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರನ್ನೊಂದು ಕ್ರಾಪಿಂಗಲ್ಲಿ ಚೇಂಜ್ ಮಾಡಬೇಕಾಗಿದೆ. ಕ್ರಾಪಿಂಗ್ ಪ್ಯಾಟ್ರನ್ ಅಂತ ಕರಿತೀವಿ ನಾವು ಇದನ್ನು ಕೃಷಿಯಲ್ಲಿ. ಸೊ ಈ ಕ್ರಾಪಿಂಗ್ ಪ್ಯಾಟ್ರನ್ ಚೇಂಜ್ ಆದ್ರೆ ಮಾತ್ರ ವೈವಿಧ್ಯಮಯವಾದಂಥ ಬೆಳೆಗಳನ್ನ ಬೆಳೆಯೋಕ್ಕೆ ಸಾಧ್ಯ. ವೈವಿಧ್ಯಮಯವಾದಂಥ ಬೆಳೆಗಳಲ್ಲಿ ಮಾತ್ರ ಮಣ್ಣಿನ ಒಂದು ಫಲವತ್ತತೆಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ. ಜೊತೆಗೆ ಎಲ್ಲ ರೀತಿಯ ಮನುಷ್ಯನಿಗೆ ಹೆಲ್ಪ್ ಆಗುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸು ಅಥವಾ ಬೇರೆ ಬೇರೆ ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ, ಕೀಟಗಳು ಇವೆಲ್ಲ ವಿಸಿಟ್ ಮಾಡಬೇಕು ಒಂದು ಫಾರ್ಮ್ ಲ್ಯಾಂಡ್ ಅಂದರೆ. ಆವಾಗ ಮಾತ್ರ ಅದು ನಿಜವಾದಂಥ ಒಂದು ಕೃಷಿ ಆಗುತ್ತೆ, ನಿಜವಾದಂಥ ಆರ್ಗ್ಯಾನಿಕ್ ಕೃಷಿ ಆಗುತ್ತೆ. ಸೊ ಹಾಗಾಗಿ ಅಂಥ ಒಂದು ಆರ್ಗ್ಯಾನಿಕ್ ಕೃಷಿ ಪದ್ಧತಿಗೆ ಮತ್ತೆ ಮರಳಬೇಕು. ಇದೇನು ಹೊಸದಲ್ಲ, ನಾವೇನು ಮಾಡಿಕೊಟ್ರೋದಲ್ಲ, ಅದು ನಮ್ಮ ಇನ್ವೆನ್ಷನ್ ಅಲ್ಲ.
ನಮ್ಮ ಹಿಂದಿನ ರೈತರು ಮಾಡ್ತಿದ್ದೆ, ತಂದೆ ಕಾಲದಲ್ಲಿ ತಾತನ ಕಾಲದಲ್ಲಿ ಮಾಡ್ತಿದ್ದಂಥದ್ದೇ ಆರ್ಗ್ಯಾನಿಕ್ ಫಾರ್ಮಿಂಗು, ಅಂದರೆ ನ್ಯಾಚುರಲ್ ಫಾರ್ಮಿಂಗು. ಸೊ ಇದನ್ನು ಬಿಟ್ಟು ಕೆಮಿಕಲ್ ಫಾರ್ಮಿಂಗ್ಗೆ ಶಿಫ್ಟ್ ಆದ ಮೇಲೆ ಇಲ್ಲಿ ಬೇಕಾದಷ್ಟು ಕೃಷಿಯ ವೈವಿಧ್ಯತೆ ನಾಶ ಆಗೋಗಿದೆ. ಸೊ ಈ ಕೃಷಿಯ ವೈವಿಧ್ಯತೆ ನಾಶ ಆಗ್ತಿದ್ದಂಗೆ ಆಹಾರದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆಹಾರದ ಡಿಮ್ಯಾಂಡ್ ಜಾಸ್ತಿ ಆಗ್ತಿದ್ದಂಗೆ ರೇಟ್ ಜಾಸ್ತಿ ಆಗುತ್ತೆ. ನೋಡಿ, ಈಗ ಎಣ್ಣೆ ಮೊದಲೆಲ್ಲ ನಾವು ಕಡಲೆಕಾಯಿ ಎಣ್ಣೆ ಮಾಡ್ತೀವಿ, ಸೂರ್ಯಕಾಂತಿ ಎಣ್ಣೆ ಮಾಡ್ತೀವಿ, ನಾವೇ ಬೆಳೆದು. ಬಟ್ ಈಗ ಎಣ್ಣೆಗೆ ಎಷ್ಟಾಗಿದೆ ದುಡ್ಡು? 300-400 ರೂಪಾಯಿ ಒಂದು ಲೀಟ್ರ್ ಕಡಲೆಕಾಯಿ ಎಣ್ಣೆಗೆ. ನಾನೇ ಕಡಲೆಕಾಯಿ ಹಾಕಿಸಿ ಕಡಲೆಕಾಯಿ ಬೆಳೆದು ನಾವೇ ಎಣ್ಣೆ ತೆಗಿಬೇಕು ಅಂತ ವಾಪಸ್ ನಾವು ಕೃಷಿಯ ಒರಿಜಿನಲ್ ಸಂಸ್ಕೃತಿಗೆ ಬರಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಹಾಗಾಗಿ ಯಾರ್ಯಾರು ನೀವು ವಿದ್ಯಾವಂತಿಕೆ ಪಡ್ಕೋತಿರೋ ವಾಪಸ್ಸು ನಗರಗಳಿಂದ ಹಳ್ಳಿಗಳಿಗೆ ಬಂದು ನಿಮ್ಮ ಜಮೀನುಗಳನ್ನ ಬ್ಯಾರನ್ ಬಿಡ್ದೇನೆ, ಯಾರಿಗೂ ಮಾರ್ದೇನೆ ತುಂಬ ಚೆನ್ನಾಗಿ ಒಳ್ಳೆ ರೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಮಾರ್ಬಿಡ್ತಾರೆ. ಒಂದ್ಸಲೇನೋ ಮಾರ್ಬಿಡ್ತೀರಾ, ಆದರೆ ಮಾರ್ಬಿಟ್ಟ ಮೇಲೆ ಮತ್ತೆ ಜಮೀನು ಕೊಂಡ್ಕೊಳ್ಳೋಕ್ಕೆ ಈ ಜನ್ಮದಲ್ಲಿ ನಿಮ್ಗೆ ಸಾಧ್ಯ ಆಗಲ್ಲ, ಹೇಳ್ತೀನಿ ಕೇಳಿ. ಹಂಗಾಗಿ ತಂದೆ ತಾಯಿಯಿಂದ ಬಂದಿರತಕ್ಕಂಥ ಪೀಸ್ ಆಫ್ ಲ್ಯಾಂಡ್ ಎಷ್ಟೇ ಇದ್ರೂ ಅದನ್ನು ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಕೇವಲ ಲೇಔಟಾಗಿ ಕನ್ವರ್ಟ್ ಮಾಡೋದಲ್ಲ, ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡಿಕೊಂಡು ಅಲ್ಲಿ ಬೆಳೆಗಳನ್ನ ಬೆಳೀತಾ ಹೋಗಿ ನಾಳೆ ದಿನ ಅನ್ನ ಚಿನ್ನ ಆಗೋಗುತ್ತೆ. ಹಾಗಾಗಿ ಅನ್ನಕ್ಕೆ ತುಂಬ ಡಿಮ್ಯಾಂಡ್ ಬರುತ್ತೆ, ಬೇರೆ ಎಲ್ಲ ಸಿಗುತ್ತೆ, ಅನ್ನ ಸಿಕ್ಕದಂಗೆ ಆಗುತ್ತೆ. ಹಾಗಾಗಿ ನಮ್ಮ ಆಹಾರವನ್ನು ನಾವೇ ಬೆಳ್ಕೋಬೇಕು. ಬೇರೆ ಬಹುರಾಷ್ಟ್ರೀಯ ಕಂಪ್ನಿಗಳಿಗೆ ನಾವು ದಾಸರಾಗಿ ಅವ್ರು ಕೇಳುವಂಥ ಪ್ರಾಡಕ್ಟ್ಸ್ಗಳನ್ನು ಬೆಳೆದು ಕೊಡೋದನ್ನು ನಿಲ್ಲಿಸೋಣ. ನಾವು ನಮಗೋಸ್ಕರ ಬದುಕಬೇಕು ಈಗ. ಸೊ ಹಂಗಾಗಿ ಕೃಷಿ ಬದುಕಿಗೆ ಮರಳಿ, ಅಥವಾ ನೀವು ಎಲ್ಲೇ ಇದ್ರೂ ಬಂದು ಕೃಷಿ ಮಾಡಿ ನಿಮ್ಮ ಭೂಮಿಯಲ್ಲಿ ಹಿಂದೆ ಇದ್ದಂಥ ವೈವಿಧ್ಯಮಯ ಬೆಳೆಗಳನ್ನು ಮತ್ತೆ ಮರು ಸೃಷ್ಟಿ ಮಾಡಬೇಕಾಗಿದೆ. ನಾವು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಬೇಕಾಗಿದೆ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ನ ಕಡಿಮೆ ಮಾಡಬೇಕಾಗಿದೆ, ಆರೋಗ್ಯವನ್ನು ಹೆಚ್ಚಿಸಬೇಕಾಗಿದೆ. ಈಗಾಗಲೇ ನಾವು ಏನೇನು ಕೆಮಿಕಲ್ಸ್ ಹಾಕ್ತೀವಿ ಅದರಿಂದ ವಾಪಸ್ ನಮಗೆ ಬಂದು ನಾವು ಕೆಮಿಕಲಲ್ಲಿ ಸಾಯ್ತಾ ಇದ್ದೀವಿ. ಆದಷ್ಟು ರೋಗಗಳಿಂದ ನರಳ್ತಾ ಇದೆ, ನಮ್ಮ ದೇಹಗಳು ದುರ್ಬಲ ಆಗಿವೆ. ಅದಕ್ಕೋಸ್ಕರನೇ ನಮ್ಮ ದೇಶದಲ್ಲಿ ಈಗ ಪ್ರತಿ ಹಳ್ಳಿಯವ್ರಿಗೂ ಕೂಡ ಶುಗರ್ ಬಂದಿದೆ, ಡಯಾಬಿಟಿಕ್ ಆಗಿದ್ದಾರೆ, ಕ್ಯಾನ್ಸರ್ ಬರ್ತಾ ಇದೆ. ಇವೆಲ್ಲ ಎಲ್ಲಿಂದ ಬಂತು? ಇವೆಲ್ಲ ನಾವು ಉಪಯೋಗಿಸುವಂಥ ಈ ಕೆಮಿಕಲ್ಸಿಂದನೇ ಬಂದಿರೋದು. ಈ ಥರ ಒಂದು ಕ್ಯಾಶ್ ಕ್ರಾಪ್ಸ್ ಬೆಳಿತೀವಿ ಅಂತೇಳಿ ಸಣ್ಣ ಸಣ್ಣ ಆಸೆಗಳಿಗೆ ಬಹುರಾಷ್ಟ್ರೀಯ ಕಂಪ್ನಿಗಳು ನಮ್ಮನ್ನು ಅಥವಾ ನಮ್ಮ ರೈತರನ್ನ ಕೊಂಡ್ಕೊತವೆ, ನಮ್ಮ ರೈತರನ್ನ ಆಮಿಷಗಳು ಒಡ್ಡಿ ತಗೊತಾರೆ. ಸೊ ಹಂಗಾಗಿ ಅಂಥ ಒಂದು ಆಮಿಷಗಳಿಂದ ಮುಕ್ತರಾಗಿ ನಮ್ಮ ಭೂಮಿಯಲ್ಲಿ ನಾವೇ ಬೆಳಿಬೇಕು ಅಂತಕ್ಕಂಥ ಒಂದು ಕ್ರಾಂತಿಕಾರಿಕ ಹೆಜ್ಜೆ ಅಂತ ಅನ್ಕೋಬೇಕು. ನಮ್ಮ ಮನೆಯವ್ರನ್ನ ಬದಲಾಯಿಸಿ ನಾನು ರಾಗಿಗೆ ಮತ್ತು ಕಡಲೆಕಾಯಿಗೆ ಶಿಫ್ಟ್ ಮಾಡಿದ್ದೇನಲ್ಲ, ಇದು ಈ ವರ್ಷದ ಕ್ರಾಂತಿಕಾರಿಕವಾದ ಬೆಳವಣಿಗೆ. ಮತ್ತೊಬ್ಬರು ಇದರಿಂದ ಫುಲ್ಲು ಮುಕ್ತರಾಗಿ ನಮ್ಮ ಸ್ನೇಹಿತರೊಬ್ಬರು ಈ ಒಂದು ಬಯಲು ಸೀಮೆನಲ್ಲಿ ಮಲೆನಾಡಿನ ಒಂದು ಕೃಷಿಯನ್ನು ಸೃಷ್ಟಿ ಮಾಡಿದ್ದಾರೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಕೃಷಿಯಲ್ಲಿ ಆಗುವಂಥ ಸಣ್ಣ ಸಣ್ಣ ಬದಲಾವಣೆಗಳನ್ನ ಗೌರವಿಸೋಣ. ಸೊ ಹೀಗೆ ನೋಡ್ತಾ ಇರಿ, ಬೇರೆ ಬೇರೆ ವಿಡಿಯೋಗಳನ್ನ ನಾನು ಕೃಷಿಗೆ ಸಂಬಂಧಪಟ್ಟಂಗೆ ಮಾತಾಡ್ತಿರ್ತೀನಿ.